ಫಸ್ಟ್ ರೌಂಡ್ ಎಂಟ್ರಿ ಒಳಗೆ ಆಪ್ಷನ್ ಎಂಟ್ರಿ ಒಳಗೆ ಒಂದು ಕಾಲೇಜ್ ಅಲಾಟ್ ಆಗಿದ್ದು ನಿಮ್ಗೆ ಇಷ್ಟ ಆಗಿಲ್ಲಪ್ಪ ಅಂತಂದ್ರೆ ಹೆಂಗೆ ಎಡಿಟ್ ಮಾಡ್ಬೋದು ಅಂತ ನಿಮ್ಗೊಂದು ಕ್ವಶನ್ ಬರ್ಬೋದು. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೇನೆ ಏನು ಹೇಳ್ತೀನಿ ಅಂದರೆ, ಇವಾಗ ನಿಮಗೆ ರೌಂಡ್ 2 ರೌಂಡ್ 3 ಒಳಗೆ ಆಪ್ಷನ್ ಸಿಗತೈತಿ. ಅಥವಾ ಈಗ ಫಸ್ಟ್ ನೀವು ಆಪ್ಷನ್ ಸಿಕ್ತಂತ ತಿಳ್ಕೊ, ಯಾವ್ದು ನಿಮ್ಗೆ ಬೇರೆ ಕಾಲೇಜ್ ಯಾವುದೋ ಗೌರ್ಮೆಂಟ್ ಕಾಲೇಜ್ ಸಿಗಂತ ತಿಳ್ಕೊ ಹಾವೇರಿ ಒಳಗೆ. ಓಕೆ, ನಿಮ್ಗೆ ಇಂಟ್ರೆಸ್ಟ್ ಇಲ್ಲಪ್ಪ ಅಂತ ಏನು ಮಾಡ್ಕಂದ್ರೆ ನೀವು ಜಸ್ಟ್ ನಿಂಗೆ ಬೇರೆ ಕಾಲೇಜ್, ಓಕೆ, ಬೇರೆ ಕಾಲೇಜ್ ಬೇಕಿತ್ತಂದರೆ ಅದನ್ನು ನೀವು ಟಾಪ್ ಇದ್ದರೆ ಫ್ರಂಟ್ ಇಡಬೇಕು. ಟಾಪ್ ಇದ್ದರೆ ಫ್ರಂಟ್. ಇನ್ನೂ ಬೇರೆ ಟ್ರಿಕ್ಸ್ ಅದಾವೆ, ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೇನೆ. ಇರಲಿ ಆದರೂ ಟಾಪ್ ತೆಗೆದಿದ್ದು ಮ್ಯಾಗಿಡ್ರಿ ಅಂದ್ರೆ ಆ ಕಾಲೇಜ್ ಅಲಾಟ್ ಆಗೋ ಚಾನ್ಸಸ್ ಭಾಳ ಇರ್ತೈತಿ. ಆದರೆ ನೀವು ಮೇನ್ ನೋಡೋದು ಏನಿದೆ ಕಟ್ ಆಫ್ ನೋಡ್ಕೋಬೇಕು. ಈಗ ನಿಮ್ಮ ಎಕ್ಸಾಂಪಲ್ ನಿಮ್ಮದೊಂದು 70,000 70,000 ರ್ಯಾಂಕ್ ಇತ್ತಂದರೆ ನೀವು 65,000 ಎಲ್ಲಿ ರ್ಯಾಂಕ್ ಇದೆ ಅಂಥ ಕಾಲೇಜನ್ನು ನೀವು ಅಷ್ಟು ಸೆಲೆಕ್ಟ್ ಮಾಡಿರಿ ಅಂತ ನಾವು ಹೋದ ವಿಡಿಯೋದಲ್ಲಿ ಹೇಳಿದ್ದೀನಿ. ಓಕೆ, ಹೋದ ವಿಡಿಯೋದಲ್ಲಿ ನೀವು ಅಷ್ಟು ಕಾಲೇಜ್ ಸೆಲೆಕ್ಟ್ ಮಾಡಿ ನಾ ಮೊದಲಿಂದ ಹೇಳ್ಕೊಂಡ್ಬಂದೀನಿ. ಅಟ್ಲೀಸ್ಟ್ 150 ಕಾಲೇಜ್ ಸೆಲೆಕ್ಟ್ ಮಾಡಿರಿ ಅಂದ್ರೆ ಇಂಜಿನಿಯರಿಂಗ್ ಇರೋದು 150 ಅದಾವೆ, ಗೌರ್ಮೆಂಟಿನೂ ಅಷ್ಟು ಸೆಲೆಕ್ಟ್ ಮಾಡಿ ನಾನು ಅನ್ಕೊಂಡೀನಿ. ಸೊ ನಿಮ್ಗೆ ಯಾವ ಕಾಲೇಜ್ ಬೇಕಲ್ಲ ಅದನ್ನು ನೀವು ಈಗ ಎಕ್ಸಾಂಪಲ್ಗೆ 65 ಅಂದಲ್ಲ, 65,000 ನೀವು ಕಟ್ ಆಫ್ ಡಿಪೆಂಡ್ ಮಾಡಿ ಮ್ಯಾಲೆ ಹಾಕಬೇಕು. ಓಕೆ, ಮತ್ತು ಕಟ್ ಆಫ್ ಸುಮ್ಮನೆ ಬಿಡೋದಿಲ್ಲ ಅವ್ರು, ಅವ್ರಿಗೆ ಯೂಸ್ಫುಲ್ ಐತೆ ಅಂತಲೇ ಬಿಡ್ತಾರೆ ಅವ್ರು. ಓಕೆ, ಮತ್ತು ಪ್ಲಸ್ ಇನ್ನೊಂದು ಥಿಂಗ್ ಏನು ಹೇಳ್ತೀನಿ ಅಂದ್ರೆ, ನೀವು ಎಕ್ಸಾಂಪಲ್ ಈಗ ನಿಮ್ಗೊಂದು ಕಾಲೇಜ್ ಯಾವುದು ಹಾಕೇ ಇಲ್ಲ, ಓಕೆ, ಆ ಕಾಲೇಜ್ ಹಾಕೇ ಇಲ್ಲ, ಅದು ರೌಂಡ್ 3 ಒಳಗೆ ಪಾಸಿಬಲ್ ಐತಿ. 100% ಶೂರ್ ಪಾಸಿಬಲ್ ಐತಿ. ಏನು ಹೇಳತ್ತೀನಿ, ರೌಂಡ್ 3 ಒಳಗೆ ನೀವು ಹೊಸ ನೀವು ಹಾಕ್ಲಾರ್ದ ಕಾಲೇಜನ್ನ ಆ್ಯಡ್ ಮಾಡೋಂಥ ಚಾನ್ಸಸ್ ಐತಿ. ಅದು ಹೇಗೆ ಅಂತ ನಿಮಗೆ ನಾನು ಹೇಳ್ತೀನಿ. ಓಕೆ, ಸೊ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೆಕ್ಸ್ಟ್ ವಿಡಿಯೋದಾಗ ನೋಡೋಣ. ಥ್ಯಾಂಕ್ ಯು.